CAR TET question paper with official key answer 2024 paper 1 ಕನ್ನಡ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ 1ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ. 70ರ ದಶಕದಿಂದ ಈಚೆಗೆ ಒಂದು ಬೆಳವಣಿಗೆ ಎಂದರೆ ಹೆಚ್ಚುತ್ತಿರುವ ಕಳೆನಾಶಕಗಳ ಉಪಯೋಗ. ಕೀಟನಾಶಕಗಳಿಗೆ ಹೋಲಿಸಿದಲ್ಲಿ ಇವು ಅಷ್ಟೊಂದು ಅಪಾಯಕಾರಿಗಳಂತೆ ಕಾಣುವುದಿಲ್ಲ. ಕಾರಣ ಇವು ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವು ದಿನಗಳಲ್ಲಿ ಸೌಮ್ಯ ರಾಸಾಯನಿಕ ವಸ್ತುಗಳಾಗುತ್ತವೆ. ಆದರೆ ಇವೂ ಸಹ ಇವುಗಳ ತಯಾರಕರು ಹೇಳಿಕೊಳ್ಳುವಷ್ಟು ನಿರಪಾಯಕಾರಿಗಳಲ್ಲ. ವಿವೇಚನೆ ಮೀರಿ ಉಪಯೋಗಿಸಿದಲ್ಲಿ ವಿನಾಶ ಕಟ್ಟಿಟ್ಟ ಬುತ್ತಿ ಎಂಬುದಕ್ಕೆ ವಿಯೆಟ್ನಾಂ ಯುದ್ಧದಲ್ಲಿ ಆದುದೇ ಸಾಕ್ಷಿ. ಅಮೆರಿಕ ಹಾಗೂ ವಿಯೆಟ್ನಾಂ ಗೆರಿಲ್ಲಗಳ ನಡುವೆ ಘೋರ ಯುದ್ಧ ನಡೆಯುತ್ತಿದ್ದ ಕಾಲ. ಸಂಖ್ಯೆ ಹಾಗೂ ಶಸ್ತ್ರಾಸ್ತ್ರದಲ್ಲಿ ಅಮೆರಿಕದ ಸೈನ್ಯಕ್ಕೆ ಸಾಟಿಯಿಲ್ಲದ ವಿಯೆಟ್ನಾಂ ಗೆರಿಲ್ಲಗಳಿಗೆ ಇದ್ದ ಒಂದೇ ಒಂದು ಅನುಕೂಲ ಎಂದರೆ ಅವರ ಹುಟ್ಟು ದೇಶವಾದ ವಿಯೆಟ್ನಾಂನ ಪೂರ್ಣ ಪರಿಚಯ. ಚಿರಪರಿಚಿತವಾದ ಕಾಡು ಮೇಡುಗಳಲ್ಲಿ ಹಗಲಿಡೀ ಅಡಗಿ ಕುಳಿತು ರಾತ್ರಿಯಾಗುತ್ತಿದ್ದಂತೆ ಅವರು ಚಂಗನೆ ಶತ್ರುಗಳ ಮೇಲೆ ಎರಗುತ್ತಿದ್ದರು. ನಿತ್ಯ ಹರಿದ್ವರ್ಣದ ದಟ್ಟ ಅರಣ್ಯಗಳಲ್ಲಿ ಅವರನ್ನು ಹುಡುಕುವುದು ಅಮೆರಿಕಗೆ ಅಸಾಧ್ಯವಾಯಿತು. ಆಗ ಅವರಿಗೆ ಒಳೆದ ಒಂದು ಉಪಾಯ ಎಂದರೆ ಗೆರಿಲ್ಲಾಗಳು ಅಡಗಿ ಕುಳಿತ ಸಾವಿರಾರು ಎಕರೆ ಕಾಡಿಗೆ ಈ ಕಳೆನಾಶಕಗಳನ್ನು ಸುರಿದು ಮರಗಳ ಎಲ್ಲ ಎಲೆ ಉದುರುವಂತೆ ಮಾಡುವುದು. ಅನಂತರ ಬಚ್ಚಿಟ್ಟುಕೊಳ್ಳಲಾರದ ಗೆರಿಲ್ಲಾಗಳನ್ನು ಪತ್ತೆ ಹಚ್ಚಿ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಿ ನಿರ್ನಾಮ ಮಾಡುವುದು. ಅದಕ್ಕಾಗಿಯೇ ಏಜೆಂಟ್ ಆರೆಂಜ್ ಎಂಬ ರಾಸಾಯನಿಕವನ್ನು ತಯಾರಿಸಲಾಯಿತು. ಇದು 2,4-ಡಿ ಮತ್ತು 2,4,5-ಟಿಯ ಜೊತೆಗೆ ಡಯಾಕ್ಸಿನ್ ಎಂಬ ವಿಷವನ್ನು ಸೇರಿಸಿದ ಮಿಶ್ರಣ. ಇದನ್ನು ಸಾವಿರಾರು ಟನ್ಗಟ್ಟಲೆ ತೆಗೆದುಕೊಂಡು ಹೋಗಿ ಹೆಲಿಕಾಪ್ಟರ್ಗಳ ಸಹಾಯದಿಂದ ಇಡೀ ಕಾಡಿಗೆ ಸುರಿಯಲಾಯಿತು. ದೈತ್ಯ ಮರಗಳೆಲ್ಲ ಎಲೆ ಉದುರಿಸಿಕೊಂಡು ಮಾನವನ ಕ್ರೌರ್ಯಕ್ಕೆ ಮೂಕಸಾಕ್ಷಿಗಳಾದವು. ಮರೆತಪ್ಪಿದ ಗೆರಿಲ್ಲಾಗಳು ಅಮೆರಿಕನ್ನರ ಗುಂಡಿಗೆ ಬಲಿಯಾದರು. ಇದರಿಂದ ಅಮೆರಿಕ ಗೆಲ್ಲಲಾಗದಿದ್ದರೂ ಯುದ್ಧ ಸ್ವಲ್ಪ ಕಾಲದಲ್ಲೇ ಮುಕ್ತಾಯಗೊಂಡಿತು. ಆದರೆ ಆ ರಾಸಾಯನಿಕ ಹುಟ್ಟುಹಾಕಿದ ಆರೋಗ್ಯ ಸಮಸ್ಯೆಗಳು ಮಾತ್ರ ಲೆಕ್ಕವಿಲ್ಲದಷ್ಟು. ಲಕ್ಷಾಂತರ ಕ್ಯಾನ್ಸರ್ ರೋಗಗಳು, ಅಂಗವಿಕಲರು, ಶ್ವಾಸಕೋಶದ ರೋಗಿಗಳು ವಿಯೆಟ್ನಾಂನಲ್ಲಿ ಹುಟ್ಟಿಕೊಂಡರು. ಅಮೆರಿಕ ಮಾತ್ರ ಅದಕ್ಕೆ ಏಜೆಂಟ್ ಆರೆಂಜ್ ಕಾರಣವೆಂದು ಒಪ್ಪಿಕೊಳ್ಳಲಿಲ್ಲ. ಆದರೆ 30 ವರ್ಷಗಳ ತರುವಾಯ ಆ ಯುದ್ಧದಲ್ಲಿ ಭಾಗವಹಿಸಿದ್ದ ತನ್ನ ಸೈನಿಕರಲ್ಲೇ ಕ್ಯಾನ್ಸರ್ ರೋಗದ ಚಿಹ್ನೆಗಳು ಕಾಣತೊಡಗಿದವು. ಎಲ್ಲ ರೀತಿಯ ರಕ್ಷಾ ಕವಚಗಳು ಇದ್ದಾಗಿಯೂ ಸಹ ಅವರ ದೇಹವನ್ನು ಪ್ರವೇಶಿಸಿದ್ದ ಏಜೆಂಟ್ ಆರೆಂಜ್ 30 ವರ್ಷಗಳ ನಂತರ ತನ್ನ ಶಕ್ತಿ ಪ್ರದರ್ಶಿಸಲಾರಂಭಿಸಿತು. ವಿಧಿ ಇಲ್ಲದೆ ಈ ಸೈನಿಕರು ಕಾನೂನಿನ ಮೊರೆ ಹೊಕ್ಕರು. ಈಗ ಅಮೆರಿಕದ ಉನ್ನತ ನ್ಯಾಯಾಲಯ ಇವರೆಲ್ಲರಿಗೂ ಪರಿಹಾರ ಕೊಡಬೇಕೆಂದು ಸರ್ಕಾರಕ್ಕೆ ಆಜ್ಞಾಪಿಸಿದೆ. ಮೊದಲನೇ ಪ್ರಶ್ನೆ, ಅಮೆರಿಕ ಹಾಗೂ ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ವಿಯೆಟ್ನಾಂ ಗೆರಿಲ್ಲಾಗಳಿಗೆ ಇದ್ದ ಅನುಕೂಲ? ಸರಿಯಾದ ಉತ್ತರ ವಿಯೆಟ್ನಾಂನ ಕಾಡುಗಳ ಪೂರ್ಣ ಪರಿಚಯ. ಏಜೆಂಟ್ ಆರೆಂಜ್ ಎಂಬುದೊಂದು ಕಳೆನಾಶಕ. ಚಿರಪರಿಚಿತವಾದ ಕಾಡು ಮೇಡುಗಳಲ್ಲಿ ಹಗಲಿಡೀ ಅಡಗಿ ಕುಳಿತು ರಾತ್ರಿಯ ವೇಳೆ ಶತ್ರುಗಳ ಮೇಲೆ ಎರಗುತ್ತಿದ್ದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ ಗೆರೆ ಎಳೆದ ಪದ ಕಾಡು ಮೇಡುಗಳಲ್ಲಿ. ಸರಿಯಾದ ಉತ್ತರ ಜೋಡು ನುಡಿ. ಅಮೆರಿಕ ಮತ್ತು ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ಮಾನವನ ಕ್ರೌರ್ಯಕ್ಕೆ ಮೂಕಸಾಕ್ಷಿಯಾದವುಗಳು ಎಲೆ ಉದುರಿಸಿಕೊಂಡ ದೈತ್ಯ ಮರಗಳು. ಏಜೆಂಟ್ ಆರೆಂಜ್ ಹುಟ್ಟುಹಾಕಿದ ಆರೋಗ್ಯ ಸಮಸ್ಯೆ ಕ್ಯಾನ್ಸರ್. ಏಜೆಂಟ್ ಆರೆಂಜ್ನಿಂದ ಕಾಡಿನಲ್ಲಾದ ಪರಿಣಾಮ ಮರಗಳ ಎಲೆಗಳೆಲ್ಲ ಉದುರಿ ಹೋದವು. ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆ ಸವರ್ಣ ದೀರ್ಘ ಸಂಧಿ. ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿಯಲ್ಲ. ಏಕೆಂದರೆ ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾಗುವುದು. ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಬರುವುದೇ ಜೀವನ ಸಮೃದ್ಧಿಗೋಸುಗ, ನಿನಗೆ ದಾರಿಯೋತ್ಮನ್ನತಿಗೆ ಮಂಕುತಿಮ್ಮ. ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೇ ಮಣ್ಣಿನದೇ, ದಿನಪನದೇ ಚಂದ್ರನದೇ ನೀರಿನದೇ ನಿನದೇ. ತಣಿತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಒಮ್ಮೆ ಓದೋಟದಲ್ಲಿ, ಒಮ್ಮೆ ಕೆಳಕೋಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂ ಬಾಳು, ಕತ್ತಲೆಯ ಮೊಡಕು ಮೊಲೆಗಳ ಸೇರದಿರು.
ಭಾಸ್ಕರನ ಅನುಗ್ರಹವೇ ನೊತ್ತ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ. 9ನೇ ಪ್ರಶ್ನೆ, ತೃಣದ ಹಸಿರಿಗೆ ಕಾರಣ? ಸರಿಯಾದ ಉತ್ತರ ಬೇರು, ಮಣ್ಣು, ದಿನಪ, ಚಂದ್ರ, ನೀರು. 10ನೇ ಪ್ರಶ್ನೆ, ಆತ್ಮೋನ್ನತಿಗೆ ದಾರಿಯಾದುದು? ಆರದೋ ಜಗವೆಂದು ಭೇದವೆಣಿಸದಿರುವುದು. ಕವಿಯ ಪ್ರಕಾರ ಗೌರವಿಸಬೇಕಾಗಿರುವುದು ಜೀವನ ಚೇತನ. ವಿಸ್ತಾರ ಪದದ ತದ್ಭವ ರೂಪ ಬಿತ್ತರ. ಬ್ರಹ್ಮಾನುಭವಿಯಾಗುವುದು ಇಲ್ಲಿ ಹೂದೋಟದಲ್ಲಿ, ಕೆಳಕೂಟದಲ್ಲಿ, ಸಂಗೀತದಲ್ಲಿ, ಶಾಸ್ತ್ರದಲ್ಲಿ, ಮೌನದಲ್ಲಿ. ಕವಿ ಬಾಳಬೇಕೆಂದು ಹೇಳಿರುವುದು ವಿಸ್ತಾರದ ವೈಶಾಲ್ಯದಿ. ತಣಿತಣಿವ ನಿನ್ನ ಕಣ್ಣಿನ ಪುಣ್ಯವೋ. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ ದ್ವಿರುಕ್ತಿ. ಅನ್ವೇಷಣಾ ಮನಸ್ಸು, ಹೊಸತನ ಇದ್ದು ವಿಷಯದ ಬಗ್ಗೆ ಒಳನೋಟದ ಚಿಂತನೆಯೊಂದಿಗೆ ಸೃಜನಶೀಲ ಮನಸ್ಸಿನೊಂದಿಗೆ ಓದುವ ಓದು ಸೃಜನಶೀಲ ವಾಚನ. ಸಾಕ್ರಟೀಸ್ ಪದ್ಧತಿ ಎಂದು ಕರೆಯಲ್ಪಡುವ ಗದ್ಯ ಬೋಧನಾ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ. ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಕಥೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡುವುದು. ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥಗಳನ್ನು ಗ್ರಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವ ಓದು ಮೌನ ವಾಚನ. ಘಟಕ ಯೋಜನೆಯ ಒಂದು ಲಕ್ಷಣ, ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರಪಳಿ ಕಲಿವು ಇರುತ್ತದೆ. ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವ ತತ್ವ ಪರಿಹಾರ ಬೋಧನಾ ತತ್ವ. ಮೈಕ್ರೋಫಿಲಂ ಈ ಪ್ರಕಾರದ ದೃಶ್ಯ ಮಾಧ್ಯಮ ಪ್ರಾಕ್ಷೇಪಿತ ಸ್ಥಿರ. ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣ ಬೋಧನಾ ವಿಧಾನ ಅನುಗಮನ ಪದ್ಧತಿ. ಗದ್ಯ ಬೋಧನೆಯು ಈ ಗುರಿಯನ್ನು ಹೊಂದಿಲ್ಲ. ಛಂದಸ್ಸು ಅಲಂಕಾರ ಪರಿಚಯಿಸುವುದು. ಬೋಧನಾ ಪದ್ಧತಿಗಳನ್ನು ಅದರ ನಿರೂಪಕರೊಂದಿಗೆ ಹೊಂದಿಸಿ ಅನುಗಮನ ಪದ್ಧತಿ ಫ್ರಾನ್ಸಿಸ್ ಬೇಕನ್. ಯೋಜನಾ ಪದ್ಧತಿ ಜಾನ್ ಡೋಯ್. ಕ್ರೀಡಾ ಪದ್ಧತಿ ಕಾರ್ಡ್ವೆಲ್ ಕುಕ್. ಕಿಂಡರ್ಗಾರ್ಟನ್ ಪದ್ಧತಿ ಫೆಡ್ರಿಕ್ ಪ್ರೊಬೆಲ್. ಮೂವರು ಪದವು ಈ ಪ್ರಕಾರದ ನಾಮಪದಕ್ಕೆ ಉದಾಹರಣೆ ಸಂಖ್ಯೆಯ ವಾಚಕ. ಇಂಚರ ಪದವು ಈ ಸಮಾಸಕ್ಕೆ ಉದಾಹರಣೆ ಕರ್ಮಧಾರಯ ಸಮಾಸ. ಅವನು ನಾಳೆ ಬರುವನೆಂದು ಹೇಳಿ ಹೋದನು. ಈ ವಾಕ್ಯವು ಯಾವ ಪ್ರಕಾರಕ್ಕೆ ಸೇರಿದೆ? ಮಿಶ್ರವಾಕ್ಯ. ನುಡಿಗಟ್ಟಿಗೆ ಉದಾಹರಣೆಯಾದ ಪದ ಗಜಗಮನ. ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು. ಇಲ್ಲಿ ಗೆರೆ ಎಳೆದ ಪದದ ಕಾರಕಾರ್ಥ ಸಂಪ್ರದಾನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಇನ್ಫೋ ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.